ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ದ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಬ್ಲಾಗರ್ ಬಿರು. ಇವತ್ತಿನ ಬ್ಲಾಗ್ಗೆ ಒಂದು ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡಂಬರಿ. ಇವತ್ತಿನ ಬ್ಲಾಗ್ ಇದ್ರ ಬಗ್ಗೆಪ್ಪ ಅಂತಂದ್ರೆ 700 ಕುರಿ ಮೆಸ ಐತೆ ನೋಡ್ರಿ. ಕುರಿ ಮೆಸ ಕೊಡ್ಕೊಂಬಂದಿವಿ. ಈಗ 700 ಕುರಿನ ತಗಲಲ್ಲಿ ಮೆಸ್ಕೊಂಬರ್ಬೇಕು. ಇವತ್ತಿನ ಜರ್ನಿ ಹಂಗೈತೆ ಅಂತ ಮುಂದೆ ನೋಡಂಬರಿ. ಈಗ ಟೈಮ್ ಸದ್ಯಕ್ಕೆ 11:30 ಆಗಿರ್ಬೋದು. ಈಗ ಫೋನ್ ನೋಡೋಕೆ ನಾನು ಫೋನ್ಯಾಗ ಬ್ಲಾಗ್ ಮಾಡಿದ್ದೀನಿ. ನೋಡಂಬರಿ ಇವತ್ತಿನ ಜರ್ನಿ ಹೆಂಗೈತೆ ಅಂತ ಮುಂದೆ ನೋಡೋಣ. ಲೆಟ್ಸ್ ಗೋ. ಅಲ್ಲಿಂದ ಹಂಗೆ ಸ್ವಲ್ಪ ಮುಂದೆ ಬರ್ಬಿಡ್ತಾರೆ ನಮ್ಮ ಟಗರುಗಳು ಹುಡ್ಡಾಡಿ ಹನಿ ಭಾಳ ಕೆಟ್ಟ ಹೊಡ್ಕೊಂಬಿಟ್ಟಾವ ನೋಡ್ರಿಪ್ಪ. ಸದ್ಯಕ್ಕೆ ಕುರಿ ಅಂತೂ ಮ್ಯಾ ಅಂತಾರೆ ಸುಮ್ಮ. ಅಂದ್ರೆ ಏನು ಹೇಳಪ್ಪ ಅಂತಾರೆ, ಬಿಸಿಲು ಯಾವ ರೇಂಜಿಗೆ ಐತೆ ಅಂದ್ರೆ ಬಿಸಿಲು ಮನ್ಕಂಡು ಐತೆ ನೋಡ್ರಿ. ಬಿಸಿಲು ಇರೋ ರೇಂಜಿಗೆ ಹೆಂಗೆ ಐತೆ ಅಂದ್ರೆ ಬಿಸಿಲು ಮುಕ್ಳೇರಿ ಅಂದ್ರೆ ಮುಕ್ಳೇರಿ ಬಿಸಿಲು ಐತ್ರಿ. ಇಂಥ ಬಿಸಿಲಾಗ ಕುರಿ ಕಾಯಕ್ಕೆ ನೀರು ಒಂದಂತಿಲ್ಲ ರೀ. ಎಲ್ಲಿ ಬೇಕಲ್ಲಿ ನೀರು ಇರ್ತವೆ. ಬರ್ರಿ ಈಗ ಮುಂದೆ ಹೆಂಗೆ ಐತೆ ನೋಡೋಣ. ಕುರಿ ಮೆಸ ಹೊಡ್ಕೊಂಬಂದ ಈಗ 1 ತಾಸು ಐತ್ರಿ. ಆದ್ರೆ 1 ತಾಸು ಒಳಗೆ 2.5 ಲೀಟ್ರ್ ನೀರು ಬಟ್ಲೆ ಕುಲ್ಲ ಐತ್ರಿ. ನೀರು ಬೋರ್ ಏನೋ ಇಲ್ಲಿ ಚಾಲೋ ಆಗಿದ್ರಿ. ನೀರು ಕಾಣಂತವ. ಆದರೆ ಇಲ್ಲಿ ಪ್ರಾಬ್ಲಮ್ ಇರೋದು ಒಂದೇ ರೀ, ಟೆನ್ಷನ್ ಚಲೋ ಆಗೈತಿ. ಆ ಗುಬ್ಬಿ ಒಳಗಿನ ನೀರು ಹೆಂಗೆ ಬಾಟ್ಲಿ ಒಳಗೆ ಹಿಡ್ಕೋಬೇಕ್ರಿ. ಹಿಡ್ಕಾಕೆ ಹೋದ್ರೆ ಮೈ ಎಲ್ಲ ತೊಯ್ತೈತ್ರಿ. ಇಂಥ ಬಿಸ್ಲಾಗ ಮೈ ತೊಯ್ದ್ರೆ ಏನಾಗಲ್ರಿ. ಬರ್ರಿ ತುಂಬ್ಕೊಂಬರಕಬೇಕು. ಹೆಂಗಾದ್ರೆ ಹೋಗಿ ನೀರು ತುಂಬೋಬೇಕು. ಈಗ ಬರ್ರಿ ನೀರು ತುಂಬೋಣ ಅಂತ ಹೋಗ್ಯಾನ ನೀರ ಹಿಡ್ಕೊಂಬಂದಿರಿ. ಆದ್ರೆ ಮೈಯೆಲ್ಲ ಜಾಳ್ಕೊಂಡು ಬಿಡ್ತಿರಪ್ಪ ನೀರು. ಒಂದು ಕಡೆ ಕೈ ಐತ್ರ, ಒಂದು ಕಡೆ ಬಂದು ಸಿಡ್ತಾವ್ರಿ. ಏನು ಮಾಡೋಕ್ಕಾಗಲ್ಲ. ಅಂತೂ ನೀರು ಬಂದ ಸಾಕಂತೇಳಿ ಬರ್ರಿ ಈಗ ಮತ್ತೆ ಮುಂದೆ ಮಾಡ್ರಿ. ಮುಂದೆ ಹಂಗೈತೆ ನೋಡೋಣ ಅಂತ ಹಂಗೆ ಸ್ವಲ್ಪ ಅಲ್ಲಿಂದ ಮುಂದೆ ಬಂದ ಇಲ್ಲಿ ಒಂದು ಬೀಳತ್ರಿ. ಬೆಳ ಹಚ್ಚಿರಿ. ಕುರಿ ಅಂತೂ ಸಂಪ ಮ್ಯಾ ಅಂತವ್ರಿ. ಬಿಸಿಲಂತೂ ಮನಗಂಡೈತಿ. ಇನ್ನೊಂದು ತಾಸಿನಾಗ ಬಿಸಿಲು ಭಾಳ ಐತಲ್ಲ. ಹಂಗೆ ಇನ್ನೊಂದು ತಾಸು ಕುರಿ ನೀರು ಕೊಡ್ಸೋ ಹೋಗ್ರಿ. ಅದನ್ನು ಈ ಬ್ಲಾಳ ತೋರಿಸ್ತೀನಿ. ಹೊಡಿಯೋ ನೋಡ್ರಿ, ಕೊನೆ ತನಕ ನೋಡ್ರಿ. ಈಗ ಅಲ್ಲಿಂದ ಮುಂದೆ ಹೊಡ್ಕೊಂಬರೋದ ಇಲ್ಲೊಂದು ಬೀಳತ್ರಿ. ಬೆಳಕು ಕುರಿ ಅಂತೂ ಮ್ಯಾ ಅಂತವ. ನಾ ಅಂತೂ ಕ್ಯಾಮ್ರಾ ಹಿಡ್ದ ವಿಡಿಯೋ ಮಾಡಕತ್ಬಿಟ್ಟಿನಿ ರೀ. ಈಗ ಬಿಸಿಲಂತೂ ಮನಗಂಡೈತಿ. ಇನ್ನೊಂದು ತಾಸು ಒಳಗೆ ಕುರಿ ನೀರು ಕುಡ್ಸಾಕ ಹೋಗ್ಬೇಕ್ರಿ. ಅಲ್ಲರಿ ಕೆರೆ ಹುಡ್ಕ್ಯಾಡ್ಕೊಂತ ಹೋಗ್ಬೇಕ್ರಿ ಕೆರೆಗೆ. ಅದನ್ನೂ ವಿಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ. ಈಗ ನೀವು ಕೇಳ್ಬೋದ್ರೆ ಕುರಿ ಮೆಸೋದ ಕಷ್ಟ ಐತಿ ಅಂತ. ಹೆಂಗೆ ಕುರಿ ಮೆಸೋದ ಭಾಳ ಅಂದ್ರೆ ಭಾಳ ಕಷ್ಟ ಐತಿ. ಅದು 2 ಟೈಮ್ ಅಂತೂ ಭಾಳ ಕಷ್ಟ ಐತ್ರಿ. ಒಂದು ಮಳೆಗಾಲ ಟೈಮ್ ಒಳಗೆ ಭಾಳ ಕಷ್ಟ ಐತ್ರಿ. ಮಳೆಗಾಲ ಟೈಮ್ ಒಳಗೆ ಹೆಂಗಂದ್ರೆ ಅವಕ್ಕೆ ಸರಿಯಾಗಿ ಮೇಯಕ್ಕೆ ಸಿಗಲ್ಲ ರೀ. ಅದೊಂದು ಮತ್ತು ಮಳೆ ಒಳಗೆ ಚಾಟ್ ಒಂದಿರಂಗಿಲ್ಲ ರೀ. ಮತ್ತು ಹೊಟ್ಯಾಗ ಅದ್ರ ಕುರಿ ಹೊಟ್ಯಾಗ ಕೂಳು ಒಂದಿರಂಗಿಲ್ಲ. ಮಳೆಗಾಲ ಕಷ್ಟ ಒಳಗೆ ಕುರಿ ಸಾಕೋದು ಅಂದ್ರೆ ಭಾಳ ಕಷ್ಟ ಐತ್ರಿ. ಅದನ್ನು ನೋಡಿದವ್ರ ಕೈಲಿ ಅಂದರ್ ಸುಲಭ ಅಲ್ಲದ. ಕುರಿ ಮೆಸೋದು ಭಾಳ ಅಂದ್ರೆ ಭಾಳ ಕಷ್ಟ ಐತಿ. ಮತ್ತು ಇನ್ನೊಂದು ಬ್ಯಾಸ್ಗೆ ಟೈಮ್ ಒಳಗೆ ಕೂಳಿಲ್ಲ ಇರ್ತಾವೆ. ಬ್ಯಾಸ್ಗೆ ಏನ್ರಿ ಹೆಂಗ್ರೆ ಪಾರು ಮಾಡೋದು ರೀ. ಅವನು ಅಡ್ಡಿ ಬಿಸಿಲು ಇರ್ತೈತೆ, ನೀರು ಕುಡಿತಾವೆ, ಹಂಗಟಿ ಅಡ್ಡಾಡ್ಬೋದು. ಮತ್ತು ಇತ್ತೀಚೆಗೆ ಅಂದ್ರೆ ಪ್ರತಿಯೊಬ್ಬರು ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಕುರಿಕವ್ರ ಜೀವನ ಭಾಳ ಕಷ್ಟ ಐತಿ. ನೋಡಿದ್ರೆ ನಾವು 3 ರೊಟ್ಟಿ ತಿಂದು ಆರಾಮ್ ಕುರಿ ಕಾಯ್ತಾರೆ ಬಿಡ ಅಂತಾರೆ. ಆದರೆ ಕುರಿಕವ್ರ ಕಷ್ಟ ಕುರಿಕವ್ರ ಗೊತ್ತೆ. ಎಕ್ಸಾಂಪಲ್ ಈಗ ಯಾವುದೋ ಒಂದು ಕುಲ್ಲ ಖಾಲಿ ಹೊಲ್ದಾಗ ಬಿಡ್ರು ಸಹಿತ ಒಬ್ರು ಯಾರೋ ಬರ್ತಾರೆ, ಬಡಿತಾರೆ ನಿಮ್ಮ ಅಕ್ಕನ ನಿಮ್ಮ ಅಮ್ಮನ ಅಂತಂದು ಕೆಟ್ಟಗಡೆ ಬೆಗಳ ಬೀತಾರೆ. ಅವನ್ನೆಲ್ಲ ಬೈಸ್ಕೊಂಡು ನಾವು ಮೌನವಾಗಿರ್ಬೇಕಾಗತ್ತೆ ರೀ. ಯಾಕಂದ್ರೆ ನಾವು ಹುಟ್ಟಿದ ಊರು ಬಿಟ್ಟು ದುಡ್ಕೊಂಡು ತಿನ್ನಂಗಂತ ಊರಿಗೆ ಬಂದಿರ್ತೀವಿ. ಇಲ್ಲಿ ನಮ್ಮದಂತ ಏನೂ ಇಲ್ಲ ರೀ. ನಮ್ಮ ಕುರಿ ಬಿಟ್ಟು ನಮ್ಮದಂತೂ ಏನಿಲ್ಲ. ಪ್ರತಿಯೊಬ್ಬರು ಪ್ರತಿಯೊಂದು ಊರಾಗ ಸಹಿತ ಇದ್ದಿರ್ತಾರೆ ರೀ. ಮುದ್ದಮ್ಮ ಹೊಡ್ಯಾರ ಬಡ್ಯಾರ. ಆದ್ರೂ ಸಹಿತ ಅವನ್ನೆಲ್ಲ ಹೊಟ್ಟಾಗ ಹೋಗ್ಬೇಕ್ರಿ. ಕಷ್ಟ ಭಾಳ ಐತ್ರಿ. ಬಾಯಿ ಮಾತ್ರ ಹೇಳ್ರಿ, ಅರ್ಥ ಆಗಲ್ಲ ಯಾರು. ಅದ್ರ ಅನುಭವಿಸ್ತಾರ ಗೊತ್ತ್ರಿ. ಎಲ್ಲರೂ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ರಿ. ಟೈಮ್ 2 ಗಂಟೆ ಹಾಕಿ ಬಂದಿರಿ. ಬಿಸಿಲಂತೂ ಟೈಮ್ 2 ಗಂಟೆ ಹಾಕಿ ಬಂದಿರಿ. ನೀರಡ್ಸಿ ನೋಡ್ರಿ ಕುರಿ ಆನಮನೆ ಓಡಾಂತ ಅಲ್ಲಿ ಹೋದ ನೋಡ್ರಿ ಕುರಿ ಬಾಳ್ಕೆ ನೀರಡ್ಸಿ ಓಡಾಂತ ನೀರಿಗೆ. ಇನ್ನೂ ಕುರಿ ಏನಿಲ್ಲದವ್ರಿ. ಕುರಿ ನೋಡ್ರಿ ಭಾಳ ಕೆಟ್ಟ ನೀರಡ್ಸಿ ಬಿಡೋ. 2 ಗಂಟೆ ಟೈಮ್ ಅಲ್ಲಿ ಹೋಗಿ ನೀರು ಕುಡಿಯೋದವು ಕುರಿಗೆ. ಕುರಿ ನೋಡ್ರಿ ಈಗ ನೀರು ಇತ್ತಂದ್ಬಿಟ್ಟು ಹಂಗೆ ನೀರು ಕುಡಿಯೋದು ಕುರಿ. ಅವನು ಅಡ್ಡಿ ಹರಿಬಿದ್ದು ನೀರು ಕುಡಿಯೋದು ನೋಡ್ರಿ ಕುರಿ. ಈಗ ಬಿಸಿಲಂತೂ ಮುಕ್ಳೇರಿ ಬಿಸಿಲ ಕುಡಿ ನೀರು ತಂದ್ಬಿಟ್ಟಿವಿ. 1 ಎಕರೆ ಕೆರೆ ಇದ್ರಿ. 1 ಎಕರೆ ಸುತ್ತನಾಗ್ಯಾವ ಕುರಿಗಳೆಲ್ಲ. ಕುರಿ ಮಾಲಕ್ ನೋಡ್ರಿ ಅಲ್ಲೇ ಅದಾನ. ಏಯ್ ಈಗ ಕುರಿ ನೀರಂತೂ ಕುಡ್ಸ್ಕೊಂಬಂದ್ರೆ ನೀರು ಕುಡ್ಸ್ಕೊಂಬಂದ. ಈಗ ಮತ್ತು ಬೇರೆ ಕಡೆ ಮೇಯಾಕ್ ಬಿಟ್ರಿ. ಈಗ ಕುರಿ ನೀರು ಕುಡಿಯೋದ ಭಾಳ ವಿಡಿಯೋ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆತ್ರಿ. ಇವತ್ತಿನ ವಿಡಿಯೋ ಇಲ್ಲಿಯೇ ಮುಗಿಸ್ಕೊಂಡ್ಕೊಂಡಿದ್ದೀನಿ. ಯಾಕಂದರೆ ಈ ವಿಡಿಯೋದಾಗ ಏನು ಕಂಟೆಂಟ್ ಏನು ಸಿಗ್ತಾಯಿಲ್ಲ. ಈ ವಿಡಿಯೋದಾಗ ರಿಯಲಾಗಿ ಹೇಳ್ಬಿಡ್ತೀನಿ ಓಪನ್ ಆಗಿ. ಈ ವಿಡಿಯೋದಾಗ ಏನು ಸೆಂಟರ್ ಕಂಟೆಂಟ್ ಇಲ್ಲ. ಆದ್ರೆ ಕಂಟೆಂಟ್ ಇಲ್ಲ ಅಂದ್ರೆ ಇಲ್ಲಿ ತನಕ ನೋಡಿರಲ್ಲ ದೊಡ್ಡ ವಾಟ್ಸಪ್ ನಿಮಗೆ. ಹಿಂಗೆ ಸಪೋರ್ಟ್ ಮಾಡಿರಿ. ಯಾರ್ಯಾರು ವಿಡಿಯೋ ನೋಡಿದ್ರಿ ಎಲ್ಲರೂ ಲೈಕ್ ಮಾಡಿರಿ. ಮತ್ತು ಮುಂದಿನ ಒಂದು ಯಾವ್ದಾರ ಚಲೋ ಕಂಟೆಂಟ್ ಹುಡುಕಾದ್ರೆ ವಿಡಿಯೋದಾಗ ಸಿಗೋಣ್ರಿ. ಟೇಕ್ ಕೇರ್ ಆಲ್. ಬಾಯ್.